ಲೇ ಇವಳೆ ಎಲ್ಲೇ ನಿನ್ನ ಮಗ ಇನ್ನೂ ಮಲಗವನೇನೋ? ಅಯ್ಯೋ ಅವ್ನು ನಿನ್ನಿಂದಾನೇ ಹಾಳಾಗಿದ್ದು ತಗ. ಏ ಹತ್ರ ಬದ್ದುಡಿಯ ಯೋಗ್ಯತೆ ಎಲ್ಲ 10 ಗಂಟೆವರೆಗೂ ಮಲ್ಕೋತ್ಯಾ? ಎದ್ದಳ ಮೇಲೆ ಎದ್ದಳ ಮೇಲೆ. ಒಳ್ಳೆ ಕನ್ಸು ಬಿದ್ದಿತ್ತು, ಒಳ್ಳೆ ಕನ್ಸು ಕಾಣಕ್ಕೆ ಬಿಡಲ್ಲ. ನಿನ್ನಂತ ಮಗ ಹುಟ್ಟಿ ನನ್ನ ಮನೆ ಹಾಳಾಗೋಯ್ತು. ಅಯ್ಯಯ್ಯಯ್ಯ ಅದ್ ಯಾಕಂಗ್ ಬೆಳಗ್ಗೆ ಒಟ್ಬಿಡ್ತೀಯಾ? ತಕ ಕುಡಿ. ಲೇ ಎದೆ ಉದ್ದಕ್ಕೆ ಬೆಳೆದವನೇ ನಿನ್ನ ಮಗ, ಆದ್ರೆ 2 ರೂಪಾಯಿ ಸಂಪಾದನೆ ಮಾಡಲ್ಲ. ನೀನು ನಿನ್ನ ಮಗ ಸೇರ್ಕೊಂಡು ನನ್ನ ಮನೆ ಹಾಳು ಮಾಡ್ಬಿಟ್ರಿ. ಬನ್ನಿ. ಹೂ ಕಣಪ್ಪ, ನಿನ್ನಿಂದಾನೆ ಈ ಅರಮನೆಯಲ್ಲಿ ಬದುಕ್ತಿರೋದು. ಟಿವಿ ಕರೆನ್ಸಿ ಖಾಲಿ ಆಗೈತೆ, ಕಾಸು ಕೊಡಿ, ಧಾರಾವಾಹಿ ನೋಡ್ಬೇಕು. ಯಾವ ನನ್ನ ಮಗನ ಹತ್ರ ಐತೆ ದುಡ್ಡು? ಕೇಳಿ ನಿನ್ನ ಮಗನ. ಕೆಲ್ಸಕ್ಕೆ ಹೋಗ್ತಾ ಈ ಪುಡಾರಿ ನನ್ನ ಮಕ್ಕಳ ಜೊತೆ ತಿರುಗ್ತಾ ಇರ್ತಾನಲ್ಲ. ಇಷ್ಟೊತ್ತು ಬೇಕಾ ಮಗ ಬರಕ್ಕೆ? ಲೋ ಮಚ್ಚ, ಹೊಂಟಿದ ಮೇಡ? ದುಡ್ಡು ಯಾವನ ಹತ್ರ ಐತೆ? ದಮ್ಮಾದ್ರೂ ಹೇಳಪ್ಪ. ಬೆಳಗ್ಗೆ ಬೊಂಬಾಟಾಗಿ ಹೊಗೆ ಬಿಟ್ರೆ ಆಗ ತಲೆ ಕಾಲು ಎಲ್ಲ ಓಡುತ್ತೆ. ಬೇರೆದೇನು ಓಡಲ್ವಾ? ಆಯ್ತು, ಶೇರ್ ಹಾಕ್ತೀನಿ, ಹೇಳ್ರಪ್ಪ. ಅಯ್ಯೋ ಸಿಗರೇಟ್ ಕೊಡಿ. ಎಲ್ಗಪ್ಪ ಸವಾರಿ? ಅದೇ ಕಣೋ, ಮಾರ್ಕೆಟಲ್ಲಿ ಸೀನಣ್ಣ ಕೆಲಸ ಅಂತ ಬರಕ್ಕೆ ಕೇಳಿದ್ರು. ನೈಟು ಖರ್ಚಿಗಾಗುತ್ತೆ, ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾರಪ್ಪ. ಲೋ, ಎಲ್ಲೋ ಇದೆಯಾ? ನಾನು ನಿಮ್ಮ ಏರಿಯಾದಲ್ಲಿರೋ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಣೋ. ಹೌದಾ? 10 ನಿಮಿಷದಲ್ಲಿ ಇರ್ತೀನಿ. ಅಣ್ಣ, ಅದೇ ನಮ್ಮ ಅಪ್ಪಂಗದು ಎದೇನೋ ಬಂದ್ಬಿಟ್ಟೈತೆ, ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವತ್ತು ಮಾರ್ಕೆಟಿಗೆ ಬರೋಕ್ಕಾಗಲ್ಲ, ನಾನು ನಾಳೆ ಬರ್ತೀನಿ. ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಕಬಡಪ್ಪ ಸ್ವಾಮಿ. ಸಾಹೇಬ್ರಿಗೆ 10 ನಿಮಿಷ ಅಂದರೆ 1 ಅವರ. ನಾನು ಬಂದು ಪೂಜೆ ಮುಗಿಸಿ ಪ್ರದಕ್ಷಿಣೆ ಹಾಕೋ ಟೈಮಿಗೆ ಬಂದಿದ್ಯಾ? ನಾವು ಗೊತ್ತಲ್ಲ, ಎಷ್ಟೇ ಲೇಟ್ ಆದರೂ ಪ್ರಸಾದ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತೀವಿ. ಯಪ್ಪ ದೇವ್ರೆ, ಯಾವಾಗೂ ಪ್ರಸಾದದ್ದೇ ಚಿಂತೆ ಅಲ್ವಾ? ನಾನೇ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ, ನಡಿ ಕೊಡ್ತೀನಿ. ತಗೋ ತಿನ್ನು. ನೀನು ತಗೋ. ನಾಳೆ ನನ್ನ ಫ್ರೆಂಡ್ ಬರ್ಡೇ ಇದೆ ಕಣೋ, UB City ಸ್ಕೈ ಬಾರ್ನಲ್ಲಿ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಾರೋ. ಚೆನ್ನಾಗಂದ್ರ? ಶೂಸ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಫುಲ್ ಅಫಿಷಿಯಲ್ ಆಗಿ ಬಾ. ಅಫಿಷಿಯಲ್ ಆಗಿ ಪ್ಲೀಸ್ ಶಿವು. ಅಫಿಷಿಯಲ್ ಆಗಿ? ಸರಿ ಕಣೆ. ಸರಿ ಆಯ್ತು, ನಾಳೆ ಸಿಗ್ತೀನಿ, ಬಾಯ್. ಅಫಿಷಿಯಲ್ ಆಗಿ? ಯಾವ ಡಬ್ಲೆಟ್ ಇರ್ತಲ್ಲ ನಮ್ಮಮ್ಮ?
ಇದರಲ್ಲೇ ಏನಾದ್ರೂ ಇಕ್ಕೊಳ್ಳ ತುಪ್ಪ ಎಲ್ಲಪ್ಪ ಇದು ಬಂದ್ಗಿಂದ್ಬಿಟ್ಲಾ ಇಲ್ಲಪ್ಪ ಇದರಲ್ಲಿ ಓ ಸಿಕ್ತಪ್ಪ ಹೆಂಗೋ ಬಟ್ಟೆ ತಗೊಂಬೋದು ಮಸ್ತಾಗಿ ಇವಾಗ ಓ ಸಿಕ್ತಪ್ಪ ಹೇ, ಕಿತ್ಕೊಂಡ್ಬಿಟ್ಲಲ್ಲ ನಿಮ್ಮ ಅಪ್ಪನ ಹತ್ರ ಹಂಗೋ ಹಿಂಗೋ 10-20 ಉಳಿಸಿಟ್ಕೊಂಡಿದ್ದೀನಿ ಅದ್ರ ಮೇಲೂ ಬಿತ್ತ ನಿನ್ ಕಣ್ಣು. ಅಮ್ಮ ಪ್ಲೀಸ್ ಕೊಡಮ್ಮ, ನಾಳೆ ಹೆಂಗಾದ್ರೂ ಕೆಲ್ಸಕ್ಕೆ ಹೋಗಿ ತಂದು ಕೊಟ್ಬಿಡ್ತೀನಮ್ಮ. ಓಹೋ, ನಿಮ್ಮ ಅಪ್ಪನ ಹತ್ರ ನಿನ್ನ ಹತ್ರ ಹೋಗಿದ್ ದುಡ್ಡು ಕಾಡಲ್ಲಿ ಕಳ್ದೋಗಿದ್ ಕೌಡೆ ಎರಡು ಸಿಗೋದು ಒಂದೇ. ನಡಿ. ಲೇ ನೀರ್ ತಗೊಂಬಾರಿ. ಕೋಣೆ ಒಳಗಡೆ ಅವ್ವ ಮಗ ಏನ್ ನಡೆಸ್ತಾ ಇದೀರಾ? ಇಲ್ಲಿ ಈ ಮನೆ ಮಾರ್ಬಿಟ್ಟು ತಾಜ್ ಮಹಲ್ ತಗೊಳ್ಳೋಣ ಅಂತ ಸ್ಕೆಚ್ ಹಾಕ್ತಿದೀವಿ. ಓ ತಗೋಬಹುದು. ಈ ಮನೆ ಮಾರೋದಕ್ಕೆ ಅಮೆರಿಕಕ್ಕೆ ಹೋಗಿ ಓನರ್ ಮಕ್ಳ ಹತ್ರ ಸೈನ್ ಹಾಕ್ಸ್ಕೊಂಡ್ ತಗೊಂಬಂದ್ಬಿಡಿ. ಅಮ್ಮ ನಾಳೆ ಎಲ್ಲ ಆಚೋಗ್ಬೇಕಮ್ಮ, ಶರ್ಟ್ ತಗೊಬೇಕಮ್ಮ. ಶರ್ಟ್ ಏನ್ ಮಾಡಕ್ ಮಗ, ಮನೇಲಿರೋದೆ ಹಾಕೋ. ಥು, ಎಲ್ಲಿದ್ದಾವೆ ನಮ್ದು ಜೀವನ. ನಾವು ಯಾವ್ದಾದ್ರು ಶ್ರೀಮಂತರ ಮೇಲೆ ಹುಟ್ಟಬೇಕಾಗಿತ್ತು. ಮುಂದಿನ ಜನ್ಮದಲ್ಲಿ ರಾಜನ ಹೊಟ್ಟೆಲಿ ಹುಟ್ಟಿ ದುಡ್ಡಿನ ಸಾಲನೇ ಮಾಡುವಂತೆ ಬಿಡು. ಒಳ್ಳೆ ಕರ್ಮ ಆಯ್ತು ನನಗಿದು. ಏನು ಮಾಡೋದು ಇವಾಗ? ಇದು ನಿಮ್ಮಪ್ಪ ಕೊಟ್ಟಿರೋ ದುಡ್ಡು. ನಾನಿಟ್ಟಿರೋದು ಆ ಜೀರಿಗೆ ಡಬ್ಬಿಲಿದೆ. ಲೋ ಶಿವ, ನಾವು ಬಡವರು, ನಿಮ್ಮಪ್ಪ ತರೋ ದುಡ್ಡು ಮನೆ ನಡ್ಸೋಕ್ಕೆ ಸಾಕಾಗಲ್ಲ. ಆದರೂ ನಿನ್ನ ಯಾವ ರಾಜ್ಕುಮಾರ್ಗಿಂತ ಕಮ್ಮಿ ಸಾಕಿಲ್ಲ. ದುಡ್ಡಿಲ್ದಿರೋ ನಮಗೆ ನೀನೇ ಮಗ ದುಡ್ಡು. ಬ್ರೋ, ನನ್ನ ರೇಂಜ್ಗೆ ಒಂದು ಒಳ್ಳೆ ಫಾರ್ಮಲ್ ಡ್ರೆಸ್ ಇದ್ರೆ ತೋರಿಸಿ ಬ್ರೋ. ಬನ್ನಿ ಬ್ರೋ, ನಮ್ಮ ಅಂಗಡಿಲಿ ಇರೋದೆಲ್ಲ ನಿಮ್ಮ ರೇಂಜಿನ ಬಟ್ಟೆ. ಯಾವ ಕಲರ್ ಬೇಕು ಹೇಳಿ, ತೋರಿಸ್ತೀನಿ. ಇಷ್ಟೊಂದಾ? ಬ್ರೋ ನಿಮ್ಮ ರೇಂಜ್ ಏನು ಹೇಳಿ ಬ್ರೋ, ಅದರಲ್ಲೇ ತೋರಿಸ್ತೀನಿ ಬಟ್ಟೆ. ಬ್ರೋ ನನ್ನ ಹತ್ರ ಇರೋದೇ 600 ರೂಪಾಯಿ. ನಿನ್ನ ರೇಂಜ್ಗೆ ನಮ್ಮ ಅಂಗಡಿಯಲ್ಲಿ ಒಂದು ಶರ್ಟ್ ಸಿಗುತ್ತೆ. ಸರಿ, ಅದನ್ನೇ ತೋರಿಸಿ ಬ್ರೋ. ಬ್ರೋ ಇದರಲ್ಲಿ ಬೇರೆ ಕಲರ್ ಇಲ್ವಾ? ನಿನ್ನ ರೇಂಜ್ಗೆ ಸಿಗೋದು ಒಂದೇ ಕಲರು, ಒಂದೇ ಸೈಜು. ಓಕೆ. ಮಗ, ಅವತ್ತು ನೀನು ಕಿಶೋರನ್ ಬರ್ತಡೆಗೆ ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಬಂದಿದ್ದಲ್ಲ, ಅದನ್ನೊಂದು ದಿನ ಕೊಡ್ತೀಯಾ? ಆಗಲ್ಲ ಕಣ, ಜಾಸ್ತಿ ದುಡ್ಡಿಂದು ಸುಮ್ಮನೆ ಹಾಳಾಗುತ್ತೆ. ಲವ್, ನಾಳೆ ಒಂದು ದಿವಸ ಹಾಕೊಂಡು ವಾಪಸ್ ತಂದು ಕೊಟ್ಬಿಡ್ತೀನೋ? ಅದು ಜಾಸ್ತಿ ದುಡ್ಡು ಮಗ. ನಮ್ಮ ಮಾವ ದುಬೈಯಿಂದ ತಂದು ಕೊಟ್ಟಿರೋದು. ಏನಾದರೂ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಲವ್, ಹಂಗೆಲ್ಲ ಏನಾಗಲ್ಲ ಮಗ, ಒಂದು ದಿವಸ ಹಾಕೊಂಡು ವಾಪಸ್ ತಂದು ಕೊಟ್ಬಿಡ್ತೀನಿ. ಹೆಂಗೆ ಆಫೀಸಲ್ಲ ಕಾಣ್ತಾ ಇದ್ದೀನಾ? ಇಲ್ಲ, ಪಾರ್ಟಿ ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಯಿತು? ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ಗೊತ್ತಿಲ್ಲ ನನಗೆ. ಸರಿ, ನಾನು ಹೊರಡ್ತೀನಿ.
ಮೇಡಮ್ ಡ್ರಾಪು? UB ಸಿಟಿ. ಬಾರಲ್ಲಿದ್ದೆ ಬಾರೋ. ಮಚ್ಚ ದುಡ್ಡಿಲ್ಲ, ಒಂದು 90 ಹೇಳೋ. ಇದನ್ನ ಕೇಳಿ ಕೇಳಿ ನನಗೆ ಸಾಕಾಗಿದೆ. ಎಲ್ಲೋದ್ರೂ ದುಡ್ಡು 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 ಅಂತ ಕಿತ್ಕೊಂಡು ತಿಂತಾರಲ್ಲೋ, ಒಳ್ಳೆ ರಕ್ತ ಪಿಸಾಚಿಗೊಳ್ತಾರ. ಹಲೋ ಮಗ, ದುಡ್ಡಿಲ್ಲ, ಬಾಳೆಕಾಯಿ ಚಿಪ್ಸ್ ಹೇಳ. ಅಣ್ಣ ದುಡ್ಡಿಲ್ಲ, ನಾಳೆ ಕೊಡ್ತೀನಿ. ಮಚ್ಚ ನಮ್ಮ ಹೆಂಡತಿ ಯಾವಾಗಲೂ ದುಡ್ಡು 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 ಅಂತಾಳೋ. ಅಣ್ಣ 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 10 ರೂಪಾಯಿ ದುಡ್ಡಿದ್ರೆ ಕೊಡೋಣ. ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಇಲ್ಲಿಗೆ ಯಾಕೆ ಬರ್ತೀರಾ? ಹಲೋ, ಆ ಟೇಬಲ್ಗೆ ಏನು ಬೇಕು ಕೇಳ? ಅಯ್ಯೋ ಆ ನನ್ನ ಮಕ್ಳೇನು ಫಾರಿನ್ ಬ್ರ್ಯಾಂಡ್ ಕುಡ್ದಾರಾ? ಒಂದು OT ಪ್ಯಾಕೆಟ್ನೂ ಆ ಬಾಳೆಕಾಯಿ ಚಿಪ್ಸ್ನು ತಗೊಂಡೋಗಿ ಬಡಿ. ಆ ನನ್ನ ಮಕ್ಳು ರೇಂಜ್ ಅದೇಯ. ನನ್ನ ಮಕ್ಕಳು ದುಡ್ಡು ದುಡ್ಡು ಅಂತ ಸಾಯ್ತಾರೆ. ಏಯ್, ದುಡ್ಡಿಲ್ಲ ಅಂದಮೇಲೆ ಯಾಕೋ ಬರ್ತೀರಾ? ಮಚ್ಚ 1,000 ರೂಪಾಯಿ ದುಡ್ಡು ಹಾಕೋ. ಮಚ್ಚ ಇನ್ನೊಂದು 90 ಹೇಳೋ, ಕಿಕ್ಕೇ ಬರ್ತಿಲ್ಲ. ಮಚ್ಚ ಒಂದು 20 ರೂಪಾಯಿ ಕಾಸಿದ್ರೆ ಹಾಕೋ. ಹಲೋ ಮಚ್ಚ, ಒಂದು 2,000 ಇದ್ರೆ ಹಾಕೋ. ನಮ್ಮ ಹುಡುಗಿ ಬರ್ತಡೆ ಗಿಫ್ಟ್ ಕೊಡಿಸ್ಬೇಕು, ಪ್ಲೀಸ್ ಕಣ. ದುಡ್ಡು ದುಡ್ಡು, ಮನೆಗೆ ಹೋದ್ರೆ ಮಕ್ಕಳಿಂದ ಹೆಂಡತಿವರೆಗೂ ದುಡ್ಡೇ ಕೇಳ್ತಾರೆ. ಅಯ್ಯೋ, ಬಾಡಿಗೆ ಕಟ್ಟಕ್ಕೆ ದುಡ್ಡೇ ಇಲ್ಲ. ನಾಳೆ ಕೊಡ್ತೀನಿ ಅಣ್ಣ, ಒಂದೇ 90 ಅಣ್ಣ. ಕಟ್ಟಕ್ಕೆ ದುಡ್ಡು ಬೇಕಲ್ಲ, ಏನ್ ಮಾಡೋದು? ಈ ತಿಂಗಳು ದುಡ್ಡು ಶಾರ್ಟೇಜ್ ಆಗಿದೆ ಕಣಮ್ಮ, ನೆಕ್ಸ್ಟ್ ಮಂತ್ ಕಳ್ಸ್ಕೊಡ್ತೀನಿ. ನನ್ನ ಹತ್ರನೇ ಗ್ಯಾಸ್ ಹಾಕ್ಸಕ್ಕೆ ದುಡ್ಡಿಲ್ಲ. ಈ ನನ್ನ ಮಗ ನನ್ನ ಹತ್ರ ಸಾಲ ಕೇಳಿ ಲೋನ್ ಕಟ್ಟೋದಕ್ಕೆ ದುಡ್ಡು ಬೇಕಿತ್ತು ಕಣ. ಹೆಂಗ್ ಅಡ್ಜಸ್ಟ್ ಮಾಡೋದು ಗೊತ್ತಾಗ್ತಿಲ್ಲ ಕಣ. ದುಡ್ಡಿಲ್ಲ ಅಂದ್ರೆ ಕ್ಯಾಬ್ ಯಾಕೋ ಬುಕ್ ಮಾಡಿದೆ? PGಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಖಾಲಿ ಮಾಡಿಸ್ಬಿಡ್ತಾರೆ ಕಣೆ. ಮಗಳಿಗೆ ಫೀಸ್ ಕಟ್ಟಬೇಕು, ದುಡ್ಡೇ ಇಲ್ಲ. ದುಡ್ಡು ವಾಪಸ್ ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಸಾಲ ಯಾಕ್ರೋ ಮಾಡ್ತೀರಾ ಬೋಳಿ ಮಕ್ಕಳ? ನೋಡು, ನಾಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏಯ್, ಒಂದು ಫುಲ್ ಬಾರ್ಲ್ ವಿಸ್ಕಿ ಕೊಡ.
ಹಂಗೆ ಒಂದು ಕೇಸ್ ಬಿಯರ್ ಕೊಟ್ಟು ಕಳ್ಸೋ. ದುಡ್ಡಲ್ಲಿ ಏನೋ ಒಂಥರ ಕರಾಮತಿದೆ ಮಗ, ಒಂಥರ ಕಿಕ್ಕು. ಈ ಬರೀಕಾಗ್ತದ ನಾಳೆ ಅಪ್ಪನ ಮಗ ಇಲ್ದಾಗ ಮಾಡುತ್ತೆ, ಹೆಂಡತಿ ಗಂಡ ಇಲ್ದಾಗ ಮಾಡುತ್ತೆ, ಪ್ರೀತಿ ಮಾಡೋದನ್ನ ದ್ವೇಷ ಮಾಡಂಗೆ ಮಾಡುತ್ತೆ, ದರೋಡೆ ಮಾಡಿಸುತ್ತೆ, ಕೊಲೆ ಮಾಡಿಸುತ್ತೆ, ಸುಲಿಗೆ ಮಾಡಿಸುತ್ತೆ, ಕೊನೆಗೆ ಸುಳ್ಳುಗಾರಿಕೆ ಮಾಡೋದನ್ನ ಹೇಳ್ಕೊಬೋದು. ಈ ಜನ ಜೇಬಿರೋ ಜನ ಕಾಂಚನ ನೋಡ್ತಾರೆ ಹೊರತು ನಮ್ಮ ಮನಸ್ಸು ಎಷ್ಟು ಮಿನ ಅಂತ ಮಿನ್ಸಂತ ಯಾರು ನೋಡಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಲೈಫು ಈ ದುಡ್ಡು ಅನ್ನೋ ನೀರಿನ ಮೇಲಿರೋ ಸಣ್ಣ ಗುಳ್ಳೆ ಥರ. ಅದು ಯಾವಾಗ ಪಟ್ಟಣ ಅಂತ ಗೊತ್ತಿಲ್ಲ, ಅದು ಪಟ್ಟಣದಾಗ ನಾವು ಚಟ ರೆಡಿ ಮಾಡಿಬಿಡ್ತಾರೆ. ಹೋಗ್ತಾ ಇರಬೇಕು. ಲೋ ಮಚ್ಚ, ನಾವೇನು ಹಿಂಗೆ ಇರ್ತೀವೇನೋ? ಹಾಂ, ನಾವು ಒಂದಿನ ದುಡ್ಡು ಮಾಡೋಣ ಬಾರ. ದುಡ್ಡು ಹೆಂಗಪ್ಪ ಮಾಡ್ತೀಯ? ದುಡ್ಡು ಈ ದುಡ್ಡು ದೊಡ್ಡ ಮಂದಿಗೆ ಕಾಲು ಕಸತಾರ, ಬೇಡ ಬೇಡ ಅಂದ್ರೂ ಕಾಲ ಹತ್ರ ಬಿದ್ದಿರುತ್ತೆ. ಅದೇ ನಮ್ಮಂಥವ್ರಿಗೆ ನಾವೆಷ್ಟೇ ಕಷ್ಟಪಟ್ಟು ಹಿಂಡಿದ್ರು ಬರ್ದಿರೋ ಕಬ್ಬಿನ ಚೀಲ ರಸ, ನಾವೆಷ್ಟೇ ಕಷ್ಟಪಟ್ಟು ದುಡಿದ್ರು ತಿಂಗಳ ಕೊನೆಯಲ್ಲಿ EMI ಕಟ್ಟೋಕ್ಕೆ, ಹಾಕಿರೋ ಚೀಟಿ ಕಟ್ಟೋಕ್ಕೆ ಅಷ್ಟೇ. ಯಾಕೆ ನಮ್ಮ ಮನೆ TV ಕರೆನ್ಸಿ ಹಾಕ್ಸೋಕ್ಕೂ ನಮ್ಮ ಹತ್ರ ದುಡ್ಡಿರಲ್ಲ. ನಮಗೆ ದುಡ್ಡು ಮಾಡೋ ಆಸೆ, ಇರೋರ್ಗೆ ಅದನ್ನು ಕಳೆಯೋ ಆಸೆ, ಎರಡು ಆಸೆನೇ. ಆದರೆ ನಮ್ಮದು ಹಸಿವು, ಅವ್ರದ್ದು ತೆವಳು. ಬಾಯ್. ಹಲೋ ಲೋ, ಪ್ಯಾಂಟ್ ಎಲ್ಲೋ? ಲವ್, ನಿನ್ನ ಪ್ಯಾಂಟ್ ಅರ್ಧೋಗಿದೆ. ಏನೋ ರೇಟ್ ಎಷ್ಟು ಅಂತ ಹೇಳಿದೆ? 5,000 ಕಣೋ. 10,000 ಕೊಟ್ಟು ಕಳ್ಸಿನ ತಗೋ. ಏನಂದ? ಹಲೋ, ಫೋನ್ ಸ್ವಿಚ್ ಆಫ್ ಆಗಿದ್ದಾಳಲ್ಲ, ಮನೆಗೆ ಹೋಗೋಣ. ಹರ್ಷಿ, 2 ದಿವಸದಿಂದ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಏಕೆ ನಿನಗೆ ಗೊತ್ತಿಲ್ವಾ? 2 ದಿನದಿಂದ ನೀನೆಲ್ಗೋಗಿದ್ದೆ? ಏಯ್, ನಾನೆಲ್ಲೋಗಿದ್ದೆ? ಶಿವು, ಏನಾಯ್ತು? ಶಿವು, ನಿಂತ್ಕೊಳ್ಳೋ. ನನ್ನಿಂದ ತಪ್ಪಾಗಿದೆ ಕಣೆ, ಸಾರಿ ಕಣೆ. ಲೋ, ನೀನೇನೋ ತಪ್ಪು ಮಾಡಿದೆ. 1 ದಿನದ ಮುಂಚೆ ನಮ್ಮ ಅಪ್ಪನ ಕೊಲೆ ಆಯಿತು. ಅದೇ ಬೇಜಾರಲ್ಲಿ ಫೋನ್ ಆಫ್ ಮಾಡಿದ್ದೆ. ನಾನು ಹೇಗೆ ಹೇಳಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲ ಕಣೆ. ನಾನೇನೋ ತಪ್ಪು ಮಾಡಿಲ್ಲ ಕಣೆ. ಲೋ, ನಮ್ಮ ಅಪ್ಪನ ಕೊಲೆ ಮಾಡಿ ಯಾರೋ ದುಡ್ಡು ತೊಗೊಂಡೋಗಿದ್ದಾರೆ ಕಣೋ.
ಬ್ರೋ ನಿಮ್ಮ ಅತ್ತೆ ಮಗಳಿಲ್ಲ ಅವಳೆ. ವಾ, ನಮ್ ಸ್ಲಮ್ ಡಾಗ್ ಉಪಮೇರಿಯನ್ನು ಇಲ್ಲೇ ಐತೆ. ಏ ಚಿನ್ನ, ಏನೋ ಸ್ಲಮ್ಮಿಂದ ಡೈರೆಕ್ಟಾಗಿ ಬಂಗ್ಲಾಗೆ ಶಿಫ್ಟ್ ಆಗೋ ಪ್ಲಾನ್ ಮಾಡಿದ್ಯಾ? ಅದೆಂಗೋ ಇಂಥ ಶ್ರೀಮಂತರ ಮನೆ ಹುಡುಗಿರು ನಿನ್ನಂತವ್ರನ್ನೇ ಹುಡಿಕೊಂಡ್ ಲವ್ ಮಾಡ್ತಾರೆ. ಮಾವ ಸರಿಯಾಗಿ ಮಾತಾಡು. ಓ ಕೂಲ್ ಅತ್ತೆ ಮಗಳೇ, ಕೂಲ್. ನೀನು ಇವನನ್ನೇ ಲವ್ ಮಾಡು. ನನ್ನನ್ನು ಮದ್ವೆ ನಂಗೆ ಅಷ್ಟೇ ಸಾಕು. ಏನೋ ಸ್ಲಮ್ ಡಾಗ್, ನಮ್ಮ ಪಮೇರಿಯನ್ನ ಚೆನ್ನಾಗಿ ನೋಡ್ಕೊ ಆಯ್ತಾ? ಏಯ್ ವಾಗ ಸುಮ್ಮನೆ ಲೈ. ಹೋಯ್ತೀನಿ ಬಿಡಪ್ಪ, ನಿಮ್ಮಿಬ್ರು ಮಧ್ಯೆ ನಂಗೆ ಹೆಂಗ್ ಕೆಲಸ? ಚಿಕ್ಕ ವಯಸ್ಸಿಂದ ಇವನ್ ಕಾಟ ತಡಿಯಕ್ಕಾಗ್ತಿಲ್ಲ, ತುಂಬಾ ಇರಿಟೇಟ್ ಮಾಡ್ತಾನೆ. ಅವನ ಬಗ್ಗೆ ಬಿಡೆ, ಅವನೊಬ್ಬ ಚೈಲ್ಡು, ಒಳ್ಳೆ ಮೂಡೆಲ್ಲ ಹಾಳು ಮಾಡ್ದ. ಅಲ್ಲ ಅಣ್ಣ, ನೀವೆಲ್ಲಿ ಆ ಸ್ಲಮ್ ನನ್ನ ಮಕ್ಕಳಲ್ಲಿ? ನಿಮ್ಮ ರೇಂಜ್ ಏನು, ಅವನ ರೇಂಜ್ ಏನು? ನೀವ್ಯಾಕಣ್ಣ ಡೈರೆಕ್ಟಾಗಿ ಹೋಗಿ ನಿಮ್ಮ ಮಾವ ಹತ್ರನೇ ಹೆಣ್ಣು ಕೇಳಬಾರ್ದು? ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಆದ್ರೆ ಏನು ಮಾಡಲಿ, ಇವನ್ನ ನೋಡಿದ್ರೆ ಕಚ್ಚೋ ಥರ ಆಡ್ತಾನೆ, ಆದರೆ ನಮ್ಮ ಮಾವ ಕಚ್ಚೋಕೆ ಬರ್ತಾನಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ ಬ್ರೋ, ಎಷ್ಟೇ ಆದರೂ ತಂಗಿ ಮಗ ಅಲ್ವಾ ನೀವು? ಹಂಗಂತೀಯ? ಹಾಗಾದ್ರೆ ನಾಳೆ ಒಂದು ಸೆಟಪ್ ರೆಡಿ ಮಾಡು. ಏನೋ ಇದೆಲ್ಲ, ಯಾಕೆ ಬಂದೆ? ಮಾವ, ನಮ್ಮ ವರ್ಷಿ ನಂಗೆ ಮದುವೆ ಮಾಡ್ಕೊಡಿ, ಚೆನ್ನಾಗಿ ನೋಡ್ಕೊತೀನಿ. ಹೇಳೋ ಮೇಲೆ ಯಾಕೆ ಮಾವ, ಈಗಲೇ ತಾಂಬೂಲ ಚೇಂಜ್ ಮಾಡ್ಕೊಳ್ಳೋಣ, ಅಮ್ಮನ ಕರ್ಕೊಂಬರೋದು ಬೇಡವಾ? ಎದೋಳ ಮೇಲೆ. ನಿನ್ನ ರೇಂಜ್ ಏನು, ನನ್ನ ಮಗಳ ರೇಂಜ್ ಏನು? ಮದುವೆ ಆಗೋದಕ್ಕೆ ಯೋಗ್ಯತೆ ಇರಬೇಕು ಕಣೋ, ಯೋಗ್ಯತೆ. ಹೇಯ್, ನನ್ನ ದುಡ್ಡು. ಹೇಯ್, ಯಾವನ ಹೊಡೆದಿದ್ದು? ಆ ಮಗಳು ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಮನೆಗೆ ಬಂದವ್ರ ಕಪಾಲ ಕೊಡಿದ್ಯಾ? ನನ್ ರೇಂಜ್ ಏನಂತ ಕೇಳ್ತ್ಯಾ? ನೋಡು, ಇದು ನನ್ ರೇಂಜು. ಒಂದೇ ಕಲ್ಲಲ್ಲಿ ಎರಡಕ್ಕಿ. ನೀನು ಪಿಟ್ಬುಲ್ಲು, ಅವನು ಸ್ಲಮ್ ಡಾಗು, ಅವನು ಜೈಲ್ ಪಾಲು, ನೀನು ಯಮನ್ ಪಾಲು. ನಿನ್ ಮಗಳು ನನ್ ಪಾಲು. ನನ್ನ ಮಗನೇ. I love you, Arshi. You must love me. I am coming.